ಮಹಾಕುಂಭಮೇಳಕ್ಕೆ ಬಂದಂಥವರು ಇಮಿಡಿಯೇಟ್ ಆಗಿ ಕಾಶಿ ಅಥವಾ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ. ಕಾಶಿ ಕಡೆಗೂ ಕೂಡ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಕಾಶಿಯಲ್ಲಿ ನೋಡಿ ಅನೇಕ ಇಲ್ಲಿ ಯಾರೆಲ್ಲ ಭಕ್ತರು ಬಂದಿರ್ತಾರೋ ಅವರೆಲ್ಲರೂ ಕೂಡ ನೇರವಾಗಿ ಕಾಶಿ ಕಡೆಗೆ ಹೋಗ್ತಾ ಇದ್ದಾರೆ. ಇಷ್ಟು ದೂರನೇ ಬಂದಿದ್ದೀವಿ, ಕಾಶಿ ನೋಡದೇ ಇದ್ದರೆ ಹೇಗೆ, ಇಷ್ಟು ದೂರನೇ ಬಂದಿದ್ದೀವಿ, ಅಯೋಧ್ಯೆ ನೋಡದೇ ಇದ್ದರೆ ಹೇಗೆ, ಇನ್ಯಾವಾಗ ಬರ್ತೀವೋ ಏನು ಕಥೆನೋ, ಈ ಥರ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಬಂದಮೇಲೆ ಕೆಲವರು 3 ದಿನ 4 ದಿನ ಆದರೂ ಚಿಂತೆ ಇಲ್ಲಪ್ಪ, ಓಡಾಡ್ಕೊಂಡು ಆರಾಮಾಗಿ ಎಲ್ಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಕೂಡ ಇರ್ತಾರೆ. ಕಾಶಿಯಲ್ಲಿಯೂ ಕೂಡ ಭಾರಿ ಜನಸ್ತೋಮ ಇದೆ. 9 ಗಂಟೆಗಳ ಕಾಲ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ ಭಕ್ತರಲ್ಲಿ ವಿಶ್ವನಾಥನ ದರ್ಶನವನ್ನು ಮಾಡಬೇಕು ಅಂಥೇಳಿ. 9 ಗಂಟೆಗೆ ವಿಶ್ವನಾಥನ ದರ್ಶನಕ್ಕಾಗಿ ಗದೆ ಕತ್ತಿಗಳೊಂದಿಗೆ ನಾಗಾ ಸಾಧುಗಳು ಎಂಟ್ರಿ ಆಗಿದ್ದಾರೆ. ಅಲ್ಲಿಗೆ ವಿಶ್ವನಾಥನ ದರ್ಶನ ಮಾಡಬೇಕು ಅಂಥೇಳಿ ಗದೆ ಹಿಡ್ಕೊಂಡು ಕತ್ತಿಗಳನ್ನು ಹಿಡ್ಕೊಂಡೇ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಅಂಥೇಳಿ ಜನ ಕೂಡ ಅಥವಾ ನಾಗಾ ಸಾಧುಗಳು ಕೂಡ ಅಲ್ಲಿ ಧಾವಿಸ್ತಾ ಇದ್ದಾರೆ. ಇನ್ನು ವಿಶ್ವನಾಥನ ದೇಗುಲದ ಮೇಲೆ ಪುಷ್ಪವೃಷ್ಟಿ ಮಾಡಲಾಗ್ತಾ ಇದೆ. ಅಂದರೆ ಹೂವಿನ ಸುರಿಮಳೆಯನ್ನು ಅಲ್ಲಿ ಸುರಿಸಲಾಗ್ತದೆ, ನೋಡಬಹುದಾಗುತ್ತೆ. ಹೆಲಿಕಾಪ್ಟರ್ನ ಮೂಲಕವಾಗಿ ಕಾಶಿ ವಿಶ್ವನಾಥನ ಸನ್ನಿಧಾನ ಏನಿದೆಯೋ ಅಲ್ಲಿ ಪುಷ್ಪವೃಷ್ಟಿಯನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಹರ ಹರ ಮಹಾದೇವ ಒಂದು ಘೋಷಣೆ, ಇವತ್ತು ಮಹಾಶಿವರಾತ್ರಿ ಬೇರೆ, ಹರ ಹರ ಮಹಾದೇವ ಘೋಷಣೆ ಬೇರೆ ಮುಗಿಲು ಮುಟ್ತಾ ಇದೆ. ಅಲ್ಲಿ ಮಧ್ಯರಾತ್ರಿ ದೇಗುಲದ ಹೊರಗಡೆ ಸುಮಾರು 3 ಕಿಲೋಮೀಟರ್ ದೂರದಷ್ಟು ಉದ್ದದ ಕ್ಯೂ ಇತ್ತು.